ಬಂಧುಗಳೇ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ನಂಬಿಕೆಯಲ್ಲಿ ಅಚಲವಾದಂಥ ವಿಶ್ವಾಸವನ್ನಿಟ್ಟುವ, ಪ್ರಶ್ನಿಸುವಂತಹ ಸ್ವಭಾವ ಇಲ್ಲದೆ ಇರುವಂತಹ ಧರ್ಮಗಳೇನಿದೆ ಅವು ಒಂದೊಂದೇ ದೇಶಗಳನ್ನು ನುಂಗಿ ನೀರು ಕೊಡ್ಕೊಂಡು ಬಂತು. ಆದರೆ ಜಿಜ್ಞಾಸೆಯನ್ನ ಇಟ್ಕೊಂಡಿರುವಂತಹ ಭಾರತದಲ್ಲೂ ಕೂಡ ಬೌದ್ಧ ಧರ್ಮನೂ ಕೂಡ ಬೆಳೀತು. ಬೌದ್ಧ ಧರ್ಮ ಪಕ್ಕದಲ್ಲಿರುವಂತಹ ಶ್ರೀಲಂಕಾಕ್ಕೂ ಹೋಯ್ತು, ಅಫ್ಘಾನಿಸ್ತಾನಕ್ಕೂ ಹೋಯ್ತು, ಅದಾದ ಕಾಂಬೋಡಿಯಾಕ್ಕೂ ಹೋಯ್ತು, ಥಾಯ್ಲ್ಯಾಂಡ್ಗೂ ಹೋಯ್ತು, ಅದೇ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿಗೆ, ಜಪಾನಿಗೂ ಹೋಯ್ತು, ಚೈನಾಕ್ಕೂ ಹೋಯ್ತು, ಸೌತ್ ಕೊರಿಯಾಕ್ಕೂ ಹೋಯ್ತು. ಆದರೆ ಬೌದ್ಧ ಧರ್ಮದ ಹಿನ್ನೆಲೆಯನ್ನು ನೋಡಿದ್ರೆ ಎಲ್ಲಾದ್ರೂ ಖಡ್ಗ ಹಿಡ್ಕೊಂಡು ನೀನು ಬುದ್ಧನೇ ನಾವು ಒಪ್ಪಲಿಲ್ಲ ಅಂತ ಹೇಳಿದ್ರೆ ನೀನು ತಲೆ ಕಡಿತೀನಿ ಅಂತ ಹೇಳಿದ್ದಂಥದ್ದನ್ನ ಎಲ್ಲಾರು ಒಂದು ಉದಾಹರಣೆ ಇದೆಯಾ? ಅದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿ ಜಿಜ್ಞಾಸೆಯನ್ನು ಹೊಂದಿರುವಂತಹ, ಪ್ರಶ್ನಿಸುವಂತಹ ಸ್ವಭಾವ ಇಟ್ಕೊಂಡಿರುವಂತಹ ಈ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರಲ್ಲ, ಅದನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು. ಅದು ಗಣೇಶ ಚತುರ್ಥಿ ಬರ್ಬೋದು, ಶ್ರೀರಾಮ ನವಮಿ ಬರ್ಬೋದು, ಗೋಕುಲಾಷ್ಟಮಿ ಬರ್ಬೋದು, ಒಂದೊಂದು ಹಬ್ಬಗಳನ್ನು ಒಟ್ಟಿಗೆ ಕಲೆತು ನಾವು ಆಚರಣೆ ಮಾಡುವಂಥದ್ದಲ್ಲ, ಅದ್ರ ಹಿಂದಿರುವಂತಹ ಒಂದು ಸಂದೇಶವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಮ ಅನ್ನೋದಿದೆಯಲ್ಲ, ರಾಮ ಅನ್ನೋದು ಒಬ್ಬ ದೇವರು, ಅವರಲ್ಲಿ ನಾವು ದೇವರಲ್ಲಿ ನಾವು ನಂಬಿಕೆ ಇಟ್ಕೊಂಡಿರೋ ವಿಚಾರಕ್ಕೆ ಸೀಮಿತ ಇಲ್ಲ. ರಾಮ ಈ ದೇಶವನ್ನು ರಾಮ ರಾಜ್ಯವನ್ನು ಮಾಡಬೇಕು ಅಂತ ಯಾಕೆ ಹೊರಟರು? ರಾಮ ಅನ್ನೋದು ಮೌಲ್ಯದ ಸಂಕೇತ. ಅವನು ಕೃಷ್ಣನು ಇದ್ದಾನೆ. ಕೃಷ್ಣನ ನಾವು ಬಾಲಕೃಷ್ಣನಾಗಿ, ಗೋಪಿಕೃಷ್ಣನಾಗಿ, ಅವನ ನಾವು ರಾಧಾಕೃಷ್ಣನಾಗಿ, ಅಂದ್ರೆ ಒಬ್ಬ ಒಳ್ಳೆಯ ಬಾಲಕನಾಗಿ, ಗೋಪಿಕರು ತುಂಟಾಟ ಮಾಡುವವನಾಗಿ, ಒಬ್ಬ ಲವರ್ ಆಗಿ ಅವನ ಶಂಖವನ್ನು ಹಿಡಿದಾದ ನಂತರ ಅವನಲ್ಲಿ ಕ್ಷಾತ್ರ ಕಾಣಿಸ್ತು. ಅವನಲ್ಲಿ ಬೇರೆ ಬೇರೆ ಹಂತಗಳಿದಾವೆ. ಕೃಷ್ಣನಲ್ಲಿ ಯುದ್ಧವನ್ನು ಗೆಲ್ಲಬೇಕು ಅನ್ನೋದಕ್ಕೆ ತಂತ್ರಗಾರಿಕೆ ಇದೆ. ಆದರೆ ರಾಮನ ಜೀವನವನ್ನು ನಾವು ನೋಡಿದಾಗ ಒಬ್ಬ ಅಗಸ ಏನೋ ಹೇಳ್ದ ಅಂತೇಳಿ ಹೆಂಡತಿನ ಕಾಡಿಗೆ ಕಳಿಸ್ದ. ಯಾಕೆಂತ ಹೇಳಿದ್ರೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯನಿಗೂ ಕೂಡ ಅವನ ಮಾತಿಗೂ ಕೂಡ ಬೆಲೆ ಕೊಡಬೇಕು, ಅವನ ಅಭಿಪ್ರಾಯಕ್ಕೂ ಕೂಡ ತಲೆಬಾಗಿದ. ಅದಕ್ಕೋಸ್ಕರನೇ ರಾಮ ಗ್ರೇಟ್ ಆಗಿದ್ದು. ರಾಮ ರಾವಣನನ್ನು ಏಕಾಏಕಿ ಹೋಗಿ ಹೊಡೆದು ಸೀತೆಯನ್ನು ವಾಪಸ್ ಕರ್ಕೊಂಡ್ಬರ್ಲಿಕ್ಕೆ ಹೋಗ್ಲಿಲ್ಲ, ಸೈನ್ಯವನ್ನು ಕಟ್ಟಿದ, ಸುಗ್ರೀವನನ್ನು ಕರ್ಕೊಂಡು ಬಂದ. ಒಂದು ವೇಳೆ ರಾಮ ಅನ್ನೋ ಒಂದು ಮೇರು ವ್ಯಕ್ತಿತ್ವ ಇಲ್ಲ ಅಂದಿದ್ರೆ ಆ ಸೇತುವೆ ಕಟ್ಟಬೇಕಾದ್ರೆ ಅಳಿಲು ಬಂದು ನೀರಲ್ಲಿ ಮುಳುಗಿ ಮರಳಲ್ಲಿ ಮಣ್ಣು ಮೈ ಹೊರಳಿ ಅದು ಹೋಗಿ ಮೈಯನ್ನು ಕೊಡುತ್ತಾ ಇತ್ತು, ಅದು ಸೇತುವೆ ಕಟ್ಟೋದಕ್ಕೆ ಸಹಾಯ ಮಾಡ್ತಾ ಇತ್ತು. ಅಲ್ಲೊಂದು ಸಣ್ಣ ಮಂಗ್ಯಗಳು, ವಾನರ ಸೇನೆ ಸಣ್ಣ ಸಣ್ಣ ಕಲ್ಲು ತಂದು ಅವರು ಕೂಡ ಸೇತುವೆಯನ್ನು ಕಟ್ತಾ ಇದ್ರು. ಒಂದು ವೇಳೆ ರಾಮ ಅನ್ನೋ ಮೇರು ವ್ಯಕ್ತಿತ್ವ ಇಲ್ಲದಿದ್ರೆ ಅಳಿಲು ಯಾವ್ದಾದ್ರು ಹಣ್ಣಿನ ಗಿಡದ ಮೇಲೆ ಇರ್ತಾ ಇತ್ತು, ಮಂಗ್ಯ ಯಾವ್ದಾದ್ರು ಮರದ ಮೇಲೆ ಇರ್ತಾ ಇತ್ತು. ರಾಮ ಅನ್ನುವಂಥ ಶಕ್ತಿ, ರಾಮ ಅನ್ನುವಂಥ ಪ್ರೇರಣೆ ಇದ್ದಿದ್ರಿಂದಾಗಿ ಅಳಿಲು ತನ್ನ ಯೋಗದಾನವನ್ನು ಮಾಡ್ತು, ಒಂದು ಮಂಗ್ಯನೂ ಕೂಡ ಅದಕ್ಕೆ ಕೈ ಜೋಡಿಸ್ತು. ಅಂತಹ ವ್ಯಕ್ತಿತ್ವ ರಾಮಂದು. ಅದಕ್ಕೋಸ್ಕರನೇ ರಾಮನನ್ನು ನಾವು ಆದರ್ಶ ಪುರುಷನಾಗಿ ನೋಡ್ತೀವಿ. ರಾಮ ಅನ್ನೋನು ದೇವರಾಗಿ ಅಲ್ಲ, ರಾಮ ಅನ್ನೋನು ಒಬ್ಬ ಮೌಲ್ಯದ ಸಂಕೇತವಾಗಿ ನಾವು ನೋಡ್ತೀವಿ. ನೈತಿಕತೆಯ ದೃಷ್ಟಿಯಿಂದ ರಾಮನನ್ನು ನಾವು ನೋಡ್ತೀವಿ. ರಾಮ ದೇವರು ಅವನು ಹೇಳಿದನ್ನು ಒಪ್ಕೊಳ್ಬೇಕು ಅಂತ ನಾವು ಕಡೆಗಡ್ಕೊಂಡು ಹೋಗಲ್ಲ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ಏನಿದಿಲ್ಲ ಮೌಲ್ಯಾಧಾರಿತವಾಗಿದ್ದು, ತಪ್ಪ್ಯಾವುದು ಸರಿಯಾವುದು. ಅವನು ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಟಿಲ್ಲ, ಅವನು ಕಾಫಿರ್, ಅವನು ಕುದಿಯ ಕಡಿ ಅಂತ ಹೇಳಲ್ಲ. Those who don't believe in Islam are fit to be killed ಅಂತ ನಮ್ಮ ಧರ್ಮ ಯಾವತ್ತೂ ಹೇಳಲಿಲ್ಲ. ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತಂದ್ರೆ ಅವನು ಕೊಲ್ಲೋದಕ್ಕೆ ಅವ್ರು ಅರ್ಹರು ಅಂತ ನಮ್ಮ ಧರ್ಮ ಯಾವತ್ತೂ ಹೇಳಲಿಲ್ಲ. ನಮ್ಮ ಧರ್ಮ ಯಾವತ್ತೂ ಕೂಡ 5 ದಿನದಲ್ಲಿ ಭೂಮಿಯನ್ನ ಮನುಸಂಕುಲಗಳನ್ನ ಸೃಷ್ಟಿ ಮಾಡ್ದ ಅಂತ ಹೇಳಿಲ್ಲ. ನಮ್ಮ ಧರ್ಮ ಸನಾತನ ಅಂತಂದ್ರೆ ಅದಕ್ಕೆ ನಿಮಗೆ ಆದಿ ಮತ್ತು ಅಂತ್ಯ ಅನ್ನೋದೇ ಇಲ್ಲ. ಅದು ನಾವು ಶೋಧನೆಯನ್ನು ಮಾಡ್ತಾನೆ ಇದ್ದೀವಿ. ಇವತ್ತು ಡೈನೋಸಾರ್ಸ್ಗಳು ಸಿಕ್ಕಿದಾಗ ಎಷ್ಟೋ ಲಕ್ಷ ವರ್ಷದ ಹಿಂದಿಂದು ಅಂತಂದಾಗ ಕ್ರಿಶ್ಚಿಯಾನಿಟಿ ಅದಕ್ಕೆ ಅದರದ್ದು ಇತಿಹಾಸ ಅನ್ನೋದಿಲ್ಲ, 5000 ವರ್ಷನೂ ಹೋಗಲ್ಲ ಹಿಂದಕ್ಕೆ. ಅವರಲ್ಲಿ ಈ ಒಂದು ಪಳವಳಿಕೆಗಳು ಸಿಕ್ಕಿದಾಗ ಅವರ ಏನು ಮನುಕುಲವನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ರು, ಭೂಮಿಯನ್ನು ಯಾವ ಸೃಷ್ಟಿ ಮಾಡಿದ್ರು ಅಂತ ಅಂದಾಗ ಧರ್ಮದ ಬಗ್ಗೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಿದಾಗ ಪ್ರಶ್ನೆಗಳು ಹೇಳ್ತವೆ. ಅದರ ತಳಹದಿ ಅನ್ನೋದು ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ. ಆದರೆ ನಮ್ಮ ಧರ್ಮದ ಒಂದು ಯೋಚನೆ ಮಾಡಿ, ಯಾರಾದ್ರೂ ಹನುಮಾನ್ ಚಾಲಿಸವನ್ನು ಓದಿದ್ರೆ ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಅತ್ಯಂತ ನಿಖರವಾಗಿ ಹೇಳಿರೋದು ಹನುಮಾನ್ ಚಾಲಿಸದಲ್ಲಿ ಅಂತ ನಿಮಗೆ ಗೊತ್ತಿದೆಯಾ? ನಮ್ಮ ಧರ್ಮ ಈ ಭೂಮಿನ ಯಾವತ್ತೂ ಕೂಡ ಚಪ್ಪಟೆ ಆಗಿದೆ ಅಂತ ಹೇಳಿಲ್ಲ, ಭೂಮಿನ ಭೂಗೋಳ ಅಂತ ಹೇಳ್ತು. ಭೂಮಿನ ಚಪ್ಪಟೆ ಅಂತ ಹೇಳಿದ್ ಯಾವ ಧರ್ಮ?
ಸಿಮೆಟಿಕ್ ರಿಲಿಜನ್ಸ್, ಅಬ್ರಹಾಮಿಕ್ ರಿಲಿಜನ್ಸ್. ಭೂಮಿ ಚಪ್ಪಟೆ ಆಗಿದೆ ಅಂತೆ. ಭೂಮಿ ಸುತ್ತ ಸೂರ್ಯ ಸುತ್ತನೆ ಅಂತ ಹೇಳಿದ್ರು. ಸೂರ್ಯನ ಸುತ್ತ ಭೂಮಿ ಸುತ್ತನ, ಭೂಮಿ ಸುತ್ತ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಾ? ನೀವೇ ಯೋಚನೆ ಮಾಡಿ. ವೈಜ್ಞಾನಿಕವಾಗಿ ಯಾವುದೇ ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ನಮ್ಮ ಧರ್ಮ ಅತ್ಯಂತ ಶ್ರೇಷ್ಠವಾದ ಧರ್ಮ. ಹಾಗಂತ ನಾವ್ಯಾರನ್ನು ಕೂಡ ಕೀಳಾಗಿ ನೋಡಿಲ್ಲ. ನಮ್ಮ ಧರ್ಮದಲ್ಲಿ ಮಾತ್ರ ಹೇಳ್ತಾರೆ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಅಂತ. ಅಂದ್ರೆ ಸತ್ಯ ಒಂದೇ, ಅದು ದೇವರೊಬ್ಬನೇ, ಅವನ ಬೇರೆ ಬೇರೆ ರೂಪದಲ್ಲಿ ನಾವು ನೋಡ್ತೀವಿ ಅಂತ ನಮಗೆ ಯಾರು ಭಾರವಾಗಿಲ್ಲ. ನಾವೆಲ್ಲದನ್ನು ಕೂಡ ಒಪ್ಕೊಳ್ತೀವಿ. ನಾವು ಮುಕ್ಕೋಟಿ ದೇವರು ಅಂತ 33 ಪ್ರಾಕಾರವಾದಂತ ದೇವರುಗಳನ್ನು ನಾವು ನೋಡ್ತೀವಿ. ಒಬ್ಬರೇ ರಾಮ ಅಷ್ಟೇ ಸತ್ಯ, ಕೃಷ್ಣ ಅಷ್ಟೇ ಸತ್ಯ, ಇನ್ಯಾರ ಶಿವ ಅಷ್ಟೇ ಸತ್ಯ ಅಂತ ನಾವು ನೋಡ್ಲಿಲ್ಲ. ಎಲ್ಲರಲ್ಲೂ ಕೂಡ ಆ ದೇವರ ಅಂಶವನ್ನು ನೋಡ್ಲಿಕ್ಕೆ ನಾವು ಬಯಸ್ತೇವೆ. ನಮಸ್ತೆ ಅಂತ ಹೇಳ್ಬೇಕಾದ್ರೆ ನಿಮ್ಮೊಳಗೆ ಇರುವಂತಹ ಒಂದು ಅಂತಃಶಕ್ತಿ ಇದೆಯಲ್ಲ, ಅದಕ್ಕೆ ನನಗೆ ಶರಣು ಶರಣು ಅಂತ ಹೇಳ್ತೀವಿ ನಾವು. ಅದನ್ನ ನಮ್ಮ ಸಂಸ್ಕೃತಿ ನಮ್ಮನ್ನು ಬಹಳ ಸರಿ ಹೇಳ್ತಾರೆ. ಏನು ಭಾರತ ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆ ಅಂದ್ರೆ ನಾವು ಯಾವ ತರ ಅರ್ಥ ಮಾಡ್ಕೊಂಡಿದ್ರ? ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು ಎಲ್ಲ ಒಟ್ಟೊಟ್ಟಿಗೆ ಇರೋದು ವಿವಿಧತೆಯಲ್ಲಿ ಏಕತೆ ಅಲ್ಲ. ನಮ್ಮ ಧರ್ಮದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ಗಣೇಶ ಚತುರ್ಥಿ ಬರುತ್ತೆ, ಅದಕ್ಕಿಂತ ಹಿಂದಿನ ದಿನ ಮಂಗಳ ಗೌರಿ ವ್ರತ ಬರುತ್ತೆ. ಅವತ್ತು ಮನೆಯಲ್ಲೆಲ್ಲ ಹೆಣ್ಮಕ್ಳು ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಮರುದಿನ ಗಣೇಶೋತ್ಸವನ ಮನೆ ಗಂಡು ಮಕ್ಕಳು ಮಾಡ್ತಾರೆ. ಕ್ಲಿಯರ್ ಸೆಗ್ರಿಗೇಷನ್ ಇದೆ ನಮ್ಮಲ್ಲಿ. ಅಯ್ಯಪ್ಪ ಸ್ವಾಮಿಗೆ ಅವನು ನೈಸ್ತಿಕ ಬ್ರಹ್ಮಚಾರಿ ಆಗಿರೋದನ್ನ ಅಲ್ಲಿಗೆ ಹೋಗಲ್ಲ. ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರ ಆದ್ರೂ ಕೂಡ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ನಮ್ಮಲ್ಲಿ ಯಾವುದೋ ಅಸ್ಸಾಂನಲ್ಲಿ ಬಿಹು ಅಂತ ಹೇಳ್ತಾರೆ, ಇಲ್ಲಿ ನಾವು ಹುತ್ತರಿ ಅಂತ ಹೇಳ್ತೀವಿ, ಪೊಂಗಲ್ ಅಂತ ಹೇಳ್ತೀವಿ. ಈ ರೀತಿ ಒಂದೊಂದು ರಾಜ್ಯಗಳಲ್ಲೂ ಕೂಡ ವಿವಿಧತೆ ಇದೆ ನಮ್ಮಲ್ಲಿ. ಆ ವಿವಿಧತೆಯಲ್ಲೂ ಕೂಡ ಏಕತೆ ಇದೆ. ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದು ಇದಕ್ಕೆ ಹೇಳೋದು. ನಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳೋದು. ಇಲ್ಲೊಂದು ಭಾಷೆಯನ್ನು ಮಾತಾಡ್ತೀವಿ, ಇನ್ನು ಆಚೆಗೆ ತುಮಕೂರಿಗೆ ಹೋದ್ರೆ ಒಂದು ಭಾಷೆ, ದಾವಣಗೆರೆ ದಾಟಿದ್ರೆ ಇನ್ನೊಂದು ಭಾಷೆ ಬರುತ್ತೆ. ನಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಸೊಗಡು ಇದೆ. ನಮ್ದು ಯುನಿಟಿ ಇನ್ ಡೈವರ್ಸಿಟಿ. ಆದರೆ ಇಸ್ಲಾಂ ಅಂಡ್ ಕ್ರಿಶ್ಚಿಯಾನಿಟಿನಲ್ಲಿ ನೀವು ನೋಡಿದ್ರೆ ಇಲ್ಲಿರುವಂತ ಮುಸಲ್ಮಾನ ಕೂಡ ತಲೆಬಾಗಿ ಆ ಕಡೆಗೆ ಮಕ್ಕಾ ಮದೀನಾ ಕಡೆಗೆ ನಮಸ್ಕಾರ ಮಾಡ್ತಾರೆ. ಇದು ಕುರ್ಚಲು ಗಡ್ಡೆ ಬಿಟ್ಟಿರ್ತಾರೆ, ತಲೆ ಟೋಪಿ ಹಾಕಿರ್ತಾರೆ, ಮೊಣಕಾಲಿಗಿಂತ ಮೇಲ್ಗಡೆ ಪ್ಯಾಂಟ್ ಹಾಕಿರ್ತಾರೆ. ಕ್ರಿಶ್ಚಿಯನ್ರು ಅದೇ ತರ. ಅವರಲ್ಲಿ ಯುನಿಟಿ ಇನ್ ಡೈವರ್ಸಿಟಿ ಅಲ್ಲ, ಯುನಿಟಿ ಇನ್ ಯೂನಿಫಾರ್ಮಿಟಿ.